ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ ಜರ್ನಿ ಟೇಲ್ಸ್. ನಾನು ವೈಷ್ಣವಿ ರಾಜ. ಇವತ್ತಿನ ವಿಡಿಯೋ ಇಸ್ ಗೋನಾ ಬಿ ರಿಯಲಿ ಸ್ಪೆಷಲ್ ಟು ಮೀ ಬಿಕಾಸ್ there is going to be an event very soon. Hope, fingers crossed, hope everything goes well. Title of the video ಇಂದ ನಿಮಗೆ ಗೊತ್ತಾಗಿರುತ್ತೆ what my video is all about today. So without any further delay, let's dive into the video. Okay, ಮೊದಲನೇದಾಗಿ starting this video with two cute little things. ನನಗೆ ತುಂಬ ಹತ್ತಿರವಾಗಿರೋಂಥದ್ದು ನನ್ನ ಬುಜ್ಜಿ ಗಣೇಶ. ಇದು ನನಗೆ ಅಮ್ಮ ಸೆಲೆಕ್ಟ್ ಮಾಡಿ ಕೊಡಿಸಿರೋಂಥದ್ದು. ಈ ವಿಡಿಯೋನ ನಾನು ಈ ಬುಜ್ಜಿ ಗಣಪತಿಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೋಪ್ ಎವ್ರಿಥಿಂಗ್ ಫಂಕ್ಷನ್ ಎಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆ್ಯಂಡ್ ನಂಗೆ ಗಣೇಶ ಅಂದರೆ ತುಂಬ 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 ಇಷ್ಟ. ಚಿಕ್ಕ ವಯಸ್ಸಿಂದ ನಾನು ಗಣೇಶನ ಪ್ರೇ ಮಾಡಿಕೊಂಡು ಬೆಳೆದಿರೋ ಅಂಥವಳು. ಸೊ ಐ ಆಲ್ವೇಸ್ ಲವ್ ಗಣೇಶ. ಇದು ತುಂಬ ಪ್ರಿಟಿಯಾಗಿದೆ, ಕ್ಯೂಟ್ ಆಗಿದೆ. ಒನ್ ಮೋರ್ ಥಿಂಗ್, ವೆರಿ ಕ್ಯೂಟ್ ಅಗೇನ್, ಕೃಷ್ಣಾಜಿ, ಬಾಲಕೃಷ್ಣ ಅಗೇನ್ ಅಮ್ಮ ಕೊಡಿಸಿದ್ದಿದ್ದು. ಇವೆರಡನ್ನ ನಾನು ಅವತ್ತು ಬೇಬಿ ದಿವಸ ಪ್ಲೇಟ್ ಡೆಕೋರೇಷನ್ ಜೊತೆ ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆರಡು ನಾನು ತೊಗೊಂಡಿರೋಂಥದ್ದು, ಅಮ್ಮ ಕೊಡಿಸಿರೋಂಥದ್ದು. ತುಂಬ ಪ್ರಿಟಿಯಾಗಿದೆ ನೋಡಿ. ಬೆಣ್ಣೆ ಕೃಷ್ಣ, ಬಾಲಕೃಷ್ಣ. ಆ್ಯಂಡ್ ನನಗೂ ತುಂಬ 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 ಇಷ್ಟ ಮುದ್ದು ಕೃಷ್ಣ ನನಗೆ. ಸ್ಟಾರ್ಟಿಂಗ್ ಆಫ್ ವಿತ್ ದೀಸ್ ಟೂ. ಮೂವಿಂಗ್ ಫಾರ್ವರ್ಡ್, ನಾನು ಪ್ರೆಗ್ನೆನ್ಸಿ ಸೀರೀಸ್ದು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಫಾಲೋಯಿಂಗ್ ಮೀ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಜೆಂಡರ್ ಪ್ರಿಡಿಕ್ಷನ್ ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ಚೆಕ್ ಮಾಡಿ ದಯವಿಟ್ಟು. ಡೋಂಟ್ ಫರ್ಗೆಟ್ ಬಿಕಾಸ್ ಇಟ್ಸ್ ರಿಯಲಿ ಸೂಪರ್ ಫನ್ ವಿಡಿಯೋ. ತುಂಬ ಎಂಜಾಯ್ ಮಾಡಿದೆ ನಾನು ಆ ವಿಡಿಯೋನ ಟು ಪ್ರೆಡಿಕ್ಟ್ ದ ಜೆಂಡರ್ ಆಫ್ ದ ಬೇಬಿ. ಆ್ಯಂಡ್ ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡೋ ವಿಡಿಯೋ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಆಲ್ ದೋಸ್ ವಿಡಿಯೋಸ್ ಕೈಂಡ್ಲಿ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಬಜೆಟ್ ವಿಡಿಯೋ, ನನ್ನ ಶ್ರೀಮಂತಕ್ಕೆ ನಾನು ಹೇಗೆ ಪ್ಲ್ಯಾನ್ ಮಾಡಿದೆ, ಹೌ ಐ ಸೆಗ್ರಿಗೇಟೆಡ್ ದ ಥಿಂಗ್ಸ್, ಇದೆಲ್ಲ ಒಂದು ಬಜೆಟ್ ಚೆಕ್ ಲಿಸ್ಟ್ ಎಲ್ಲ ಮಾಡಿದ್ದೀನಿ. ಆ ವಿಡಿಯೋನು ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಅಲ್ಲಿ ಐ ವಿಲ್ ಕವರ್ ರಿಟರ್ನ್ ಗಿಫ್ಟ್ಸ್ ಆ್ಯಂಡ್ ಔಟ್ಫಿಟ್ಸ್. ನಂದು ನನ್ನ ಹಸ್ಬೆಂಡ್ದು ಔಟ್ಫಿಟ್ಸ್ ನಾವೆಲ್ಲಿ ತೊಗೊಂಡ್ವಿ, ಯಾವ ಥರ ಇದೆ. ಥರ್ಡ್ ಥಿಂಗ್, ಆಕ್ಸೆಸರೀಸ್. ಫೈನಲಿ ಬೇಬಿ ಪ್ರಾಡಕ್ಟ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಒನ್ ಬೈ ಒನ್. ಸ್ವಲ್ಪ ಲೆಂದಿ ಆಗುತ್ತೆ ಈ ವಿಡಿಯೋ. ಕ್ಯಾನ್ ಗ್ರ್ಯಾಬ್ ಸಮ್ ಸ್ನ್ಯಾಕ್ಸ್, ಕಾಫಿ, ಟೀ. ಪ್ಲೀಸ್ ಫೀಲ್ ಫ್ರೀ ಆ್ಯಂಡ್ ಎಂಜಾಯ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಔಟ್ಫಿಟ್ಸ್. ನಂದು ಮತ್ತು ನನ್ನ ಹಸ್ಬೆಂಡ್ ಔಟ್ಫಿಟ್ಸ್ ನಾನು ತೋರಿಸ್ತೇನೆ. ನಾನು ಶ್ರೀಮಂತಕ್ಕೆ ಗ್ರೀನ್ ಕಲರ್ ಸ್ಯಾರಿ ಕಂಪಲ್ಸರಿ ಇರುತ್ತೆ ನಮ್ಮ ಕಡೆ ಉಟ್ಕೊಳ್ಳೋಕ್ಕೆ. ಸೊ ಈ ಗ್ರೀನ್ ಕಲರ್ ಸ್ಯಾರಿ ನಾನು ತೊಗೊಂಡಿರೋದು. ವೆರಿ ಪ್ರಿಟಿ ಸ್ಯಾರಿ, ತುಂಬ ಚೆನ್ನಾಗಿದೆ. ಗ್ರೀನ್ಗೆ ಪಿಂಕ್, ಪರ್ಪಲ್, ಬ್ಲೂ, ಡಾರ್ಕ್ ಪಿಂಕ್ ಎಲ್ಲ ಥರ ಕಾಂಬಿನೇಷನ್ ಸಿಗುತ್ತೆ. ಬಟ್ ಪೀಚ್ ಕಲರ್ ಕಾಂಬಿನೇಷನ್ ಇಸ್ ವೆರಿ ರೇರ್. ಹಾಗಾಗಿ ನಾನು ತುಂಬ ಹುಡುಕಿ ತುಂಬ ಅಂಗಡಿಗಳಿಗೆಲ್ಲ ಹೋಗಿ ಮಲ್ಲೇಶ್ವರಮಲ್ಲಿ ತೊಗೊಂಡಿರೋ ಅಂಥ ಸ್ಯಾರಿ ಇದು. ಗ್ರೀನ್ಗೆ ಪೀಚ್ ಕಲರ್ ಬಾರ್ಡರ್ ಇದೆ. ವೆರಿ ಪ್ರಿಟಿ ವಿತ್ ಗೋಲ್ಡನ್ ಥ್ರೆಡ್ಸ್. ಐ ಆಮ್ ನಾಟ್ ಶ್ಯೂರ್ ಇಫ್ ಮೈ ಕ್ಯಾಮ್ರಾ ಇಸ್ ಡೂಯಿಂಗ್ ದ ಪ್ರಾಪರ್ ಜಸ್ಟಿಸ್, ಬಟ್ ಆ್ಯಕ್ಚುಲಾಗಿ ತುಂಬ 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 ಚೆನ್ನಾಗಿದೆ ಸ್ಯಾರಿ. ಬುಟ್ಟನೂ ಅಷ್ಟೇ ತುಂಬ ಕ್ಯೂಟಾಗಿದೆ. ಆ್ಯಂಡ್ ನಾನು ಇದನ್ನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಐ ಡೋಂಟ್ ರಿಮೆಂಬರ್ ದಿ ಎಕ್ಸಾಕ್ಟ್ ನೇಮ್. ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಏನೋ ಬರುತ್ತೆ. ಇಟ್ಸ್ ಅ ಹ್ಯೂಜ್ ಶೋರೂಮ್. ಅಲ್ಲಿ ತೊಗೊಂಡಿದ್ದಂಥದ್ದು. ಇಟ್ ಕಾಸ್ಟೆಡ್ ಮೀ ಅರೌಂಡ್ 13,000, 12,000 ಚೇಂಜ್, ಆಲ್ಮೋಸ್ಟ್ 13,000 ಬಿತ್ತು ನನಗೆ ಈ ಸ್ಯಾರಿ. ಇದು ಅಮ್ಮ ಅಪ್ಪ ಕೊಡಿಸಿದ್ದಂಥ ಸ್ಯಾರಿ ನನಗೆ. ಇದಕ್ಕೆ ನಾನು ಬ್ಲೌಸ್ ಡಿಸೈನ್ ಮಾಡಿಸಿದ್ದೀನಿ. ನಂಗೆ ತುಂಬ ಗ್ರ್ಯಾಂಡ್ ಡಿಸೈನ್ ಎಲ್ಲ ಇಷ್ಟ ಆಗಲ್ಲ. ಸಿಂಪಲ್ ಬಟ್ ಎಲಿಗೆಂಟ್ ಆಗಿರಬೇಕು. ಹಾಗಾಗಿ ನಾನು ಆನ್ಲೈನಲ್ಲಿ ಡಿಸೈನ್ ಹುಡುಕಿ ಡಿಸೈನ್ ಮಾಡಿಸಿದ್ದಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್, ಬ್ಯೂಟಿಫುಲ್ ಆಗಿದೆ. ನಾನು ರೆಫರೆನ್ಸ್ ಕೊಟ್ಟಿರ್ತೀನಿ ಇನ್ ಕೇಸ್ ನನ್ನ ಹತ್ರ ಅದು ಪಿಕ್ ಇತ್ತು ಅಂತಂದರೆ ಐ ವಿಲ್ ಡೆಫಿನೆಟ್ಲಿ ಶೇರ್ ದ ಪಿಕ್. ಈ ಬ್ಲೌಸ್ ಡಿಸೈನ್ದು ಇದು ಹ್ಯಾಂಡ್ ವರ್ಕ್ ತುಂಬ ಇಷ್ಟ ಆಯಿತು. ಬಿಕಾಸ್ ಗ್ರೀನ್ಗೆ ಪೀಚ್ ಕಲರ್ ಔಟ್ಸ್ಟ್ಯಾಂಡಿಂಗ್ ಕಾಂಬಿನೇಷನ್ ಇದು. ಆ್ಯಂಡ್ ವೆರಿ ರೇರ್ ಕಾಂಬಿನೇಷನ್. ಈ ಕಾಂಬಿನೇಷನ್ ನಿಮಗೆ ತುಂಬ ಕಡೆ ಸಿಗಲ್ಲ. ನನ್ನ ಶ್ರೀಮಂತದ ಔಟ್ಫಿಟ್ ಇದು.
ಇದಕ್ಕೆ ಮುಂಚೆ ಒಂದು ಸ್ಯಾರಿ ಹಾಕ್ತಿದ್ದೀನಿ, ಇವನ್ ದ್ಯಾಟ್ ಈಸ್ ವೆರಿ ಗುಡ್. ಅದು ನನ್ನ ಹಸ್ಬೆಂಡ್ ಕೊಡಿಸಿರೋಂಥ ಸ್ಯಾರಿ, ಅದು ನಾನು ಡಿಸೈನ್ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಔಟ್ಫಿಟ್. ಇದನ್ನು ನಾವು ಮಾನ್ಯವರ್ ಬ್ರ್ಯಾಂಡ್ ತೊಗೊಂಡಿರೋದು. ದಿಸ್ ಕಾಸ್ಟೆಡ್ ಅಸ್ ಅರೌಂಡ್ 7K ಚೇಂಜ್, ಆಲ್ಮೋಸ್ಟ್ 8,000 ಆಯಿತು ನಮಗೆ ಇದು ಆಲ್ ಟುಗೆದರ್. ವೆರಿ ಬ್ಯೂಟಿಫುಲ್. ಇಲ್ಲಿ ನೋಡ್ಬೋದು ನೀವು, ಇದು ಒಂಥರ 2 ಪೀಸ್ ಇದ್ದಂಗೆ. ಒಳಗೆ ಒಂದು ಸಿಲ್ಕ್ ಶರ್ಟ್ ಜುಬ್ಬಾ ಥರ ಇದೆ, ಮೇಲೆ ಕೋಟ್ ಥರ, ಇಫ್ ಯು ಕ್ಯಾನ್ ಈ ಥರ ಈ ಮೆಟೀರಿಯಲ್ ಬರುತ್ತೆ ಒಳಗೆ. ನಾವಿದನ್ನು ಸುದರ್ಶನಲ್ಲಿ ತೊಗೊಂಡಿದ್ದು. ತುಂಬ ಔಟ್ಫಿಟ್ಸ್ ಟ್ರೈ ಮಾಡಿದ್ರು ನನ್ನ ಹಸ್ಬೆಂಡ್, ಬಟ್ ಯಾವುದೋ ಅಷ್ಟು ಲೈಕ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದು, ನನಗೆ ಮ್ಯಾಚಿಂಗ್ ಹಾಕೋದಕ್ಕಿಂತ ಕಾಂಪ್ಲಿಮೆಂಟ್ ಆಗಬೇಕು ನನ್ನ ಸ್ಯಾರಿಗೆ ಅನ್ನೋದು ನನಗೆ ತುಂಬ ಇತ್ತು. ನಾನು ತುಂಬ ಕಮ್ಮಿ ಮ್ಯಾಚಿಂಗ್ ಔಟ್ಫಿಟ್ಸ್ನ ಹಾಕ್ಕೊಳ್ಳೋದು ಪ್ರಿಫರ್ ಮಾಡೋದು. ಹಾಗಾಗಿ ನಾನು ಕಾಂಪ್ಲಿಮೆಂಟ್ ಇರಲಿ ಅಂತ ಹೇಳಿ ಕ್ರೀಮಿಶಲ್ಲಿ ತೊಗೊಂಡ್ವಿ. ಇಟ್ ಗೋಸ್ ವೆರಿ ವೆಲ್ ವಿತ್ ಮೈ ಸ್ಯಾರಿ. ಇಫ್ ಯು ಸಿ, ಇದಕ್ಕೆ ಒಂಥರ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತದೆ ಅಲ್ವಾ. ನಮ್ಮಿಬ್ಬರಿಗೆ ತುಂಬ ಇಷ್ಟ ಆಯಿತು. ಫಿಟ್ಟಿಂಗ್ ಅಂತೂ ಪ್ರಾಪರ್ ಆಗಿದೆ, 100% ಇದೆ, ಏನೂ ಆಲ್ಟ್ರೇಷನ್ ಬೇಕಾಗಿಲ್ಲ. ಹಿ ಈಸ್ ವೆರಿ ಚೂಸಿ ಅಬೌಟ್ ದಿ ಔಟ್ಫಿಟ್ಸ್, ದ ಕ್ಲೋತ್ಸ್ ದ್ಯಾಟ್ ಹಿ ಪುಟ್ಸ್ ಆನ್. ಆ್ಯಂಡ್ ಅವರಷ್ಟು ಬೇಗ ಒಪ್ಪೋದಿಲ್ಲ. ಥ್ಯಾಂಕ್ ಗಾಡ್, ಅವತ್ತು ಅವ್ರಿಗೆ ಬೇಕಾದಂಥ ಸೆಲೆಕ್ಷನ್ ಸಿಕ್ತು ಆ್ಯಂಡ್ ವಿ ಆಲ್ ಲೈಕ್ಡ್ ಇಟ್. ಯಾ, ದಿಸ್ ಔಟ್ಫಿಟ್ ಫಾರ್ ಮೈ ಹಸ್ಬೆಂಡ್. ವಿ ಆರ್ ಡನ್ ವಿತ್ ದಿ ಔಟ್ಫಿಟ್ಸ್. ಈಗ ನೆಕ್ಸ್ಟ್ I'll show the accessories. Firstly, bangles. ಇದು ಬ್ಯಾಂಗಲ್ಸ್ ಇದೆ. ಈ ಬಾಕ್ಸಲ್ಲಿ ನನಗೆ ಮತ್ತು ನಮ್ಮ ಅಮ್ಮಗೆ ಇಬ್ರಿಗೂ ಬ್ಯಾಂಗಲ್ ಸೆಟ್ಸ್ ಇದೆ. ಈ ಥರ ಇದೆ ನನ್ನ ಬ್ಯಾಂಗಲ್ಸ್. I'll try to leave a reference image of these bangles somewhere. ತುಂಬ ಚೆನ್ನಾಗಿದೆ, ವಿತ್ ಗೋಲ್ಡನ್ ಬೀಡ್ಸ್ ಥರ ಇದೆ ಅದ್ರ ಮೇಲೆ. I hope it's visible here. 2 ಡಜನ್ ಅಷ್ಟು ತೊಗೊಂಡಿದ್ದೀವಿ. ನಾನು ಇದನ್ನು ಮಲ್ಲೇಶ್ವರಂ ಶಾಪಲ್ಲಿ ತೊಗೊಂಡಿದ್ದು. ಇಟ್ ಕಾಸ್ಟೆಡ್ ಅರೌಂಡ್ 300 ಪರ್ ಡಜನ್ ಏನೋ ಬಿತ್ತು ನನಗೆ, ವಿಚ್ ಇಸ್ ಓಕೆ ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದೆ ಬ್ಯಾಂಗಲ್ದು ಆ್ಯಂಡ್ ಡಿಸೈನ್ ಚೆನ್ನಾಗಿದೆ. ಆ್ಯಂಡ್ ದ ಗ್ರೀನ್ ಕಲರ್ ವಿಚ್ ವಿ ವರ್ ಲುಕಿಂಗ್ ಫಾರ್. ಅಮ್ಮ ಹೇಳ್ತಿದ್ರು ಇದೇ ಗ್ರೀನ್ ಬೇಕು ಅಂತ. ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಗ್ರೀನ್ ಬ್ಯಾಂಗಲ್ ದಟ್ ಐ ಹ್ಯಾವ್ ಟು ಪುಟ್ ಇಟ್ ಆನ್, ಬಿಕಾಸ್ ತುಂಬ ಲೀಫಿ ಗ್ರೀನ್, ತುಂಬ ಲೈಟ್ ಗ್ರೀನ್, ತುಂಬ ಡಾರ್ಕ್ ಗ್ರೀನ್ ಆ ಥರ ಎಲ್ಲ ಬೇಕಾಗಿರಲಿಲ್ಲ ನಮಗೆ. ಎಕ್ಸಾಕ್ಟ್ ಈ ಗ್ರೀನೇ ಬೇಕಿತ್ತು ನಮಗೆ. ಕಲರ್ ಚಾಯ್ಸ್ ಇತ್ತು, ಕ್ವಾಲಿಟಿ ಇತ್ತು, ಡಿಸೈನ್ ಚೆನ್ನಾಗಿತ್ತು. ಸೊ ಇಟ್ಸ್ ಓಕೆ ಟು ಸ್ಪೆಂಡ್ ಸಮ್ ಅಮೌಂಟ್ ಆನ್ ದಿಸ್ ಬ್ಯಾಂಗಲ್ಸ್, ರೈಟ್? ಸೊ ಇದು ಇದೆ. ಫುಲ್ ಕಂಪ್ಲೀಟಾಗಿ ಗ್ರೀನ್ ಬ್ಯಾಂಗಲ್ ಹಾಕಲ್ಲ, ಇನ್ ಬಿಟ್ವೀನ್ ಐ ವಿಲ್ ಪುಟ್ ಅ ಗೋಲ್ಡ್ ಬ್ಯಾಂಗಲ್. ಆಮೇಲೆ ಅದ್ರ ಹಿಂದ್ಗಡೆ ಐ ವಿಲ್ ಪುಟ್ ಅನದರ್ ಬ್ಯಾಂಗಲ್ ವಿಚ್ ಐ ವಿಲ್ ಶೋ ಯು ಇನ್ ಅ ವೈಲ್. ಸೊ ದಿಸ್ ಇಸ್ ಅಬೌಟ್ ಮೈ ಬ್ಯಾಂಗಲ್ಸ್. ನನ್ನ ಆಕ್ಸೆಸರೀಸ್ ಎಲ್ಲ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಸಿ ವಾಟ್ಸ್ ಇನ್ಸೈಡ್ ಮೈ ಆಕ್ಸೆಸರಿ ಬಾಕ್ಸ್. ಓಕೆ, ಫಸ್ಟ್ ಒನ್, ಇದು ಬೆಲ್ಟ್. ಸೊಂಟಕ್ಕೆ ಎಲ್ಲಿ ಹಾಕ್ತಾರೆ ಅಲ್ಲ, ಬೆಲ್ಟ್. ಸ್ಯಾರಿ ಉಟ್ಕೊಂಡಾಗ ತುಂಬ ಪ್ಲೇನ್ ಆಗಿಬಿಡುತ್ತೆ ಆ್ಯಂಡ್ ಬಂಪ್ ಇರೋದ್ರಿಂದ ಒಂಥರ ನೀಟ್ ಲುಕ್ ಬರಲ್ಲ ಸ್ಯಾರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಇದು ತೊಗೊಂಡಿದ್ದು, ಡಾಬ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಅಗೇನ್ ಇಟ್ಸ್ ವೆರಿ ಪ್ರಿಟಿ. ಇದು ಲಕ್ಷ್ಮಿ ಡಿಸೈನ್ ಇದೆ. ನಾನು ಮೀಶೋಯಿಂದ ತರಿಸಿದೆ. ಇನ್ ಕೇಸ್ ನಿಮಗೆ ಯಾರಿಗಾದ್ರೂ ಲಿಂಕ್ ಬೇಕಂದರೆ ನಾನು ಕೊಡ್ತೀನಿ. ಇದು ಸೈಡಲ್ಲಿ ಇಯರಿಂಗ್ಸ್ಗೆ ಮತ್ತು ಹೇರ್ಸ್ಗೆ ಕನೆಕ್ಟ್ ಮಾಡ್ತಾರಲ್ಲ. ಸುಮಾರು ನಾನು ಮೀಶೋ ಮತ್ತು ಅಮೆಝಾನಿಂದನೇ ತರಿಸಿರೋದು. ಸ್ವಲ್ಪ ಕಾಟನ್ ಪ್ಯಾಡ್ಸ್ ಇಟ್ಕೊಂಡಿದ್ದೀನಿ, ಫಾರ್ ಮೇಕಪ್ ರಿಮೂವರ್ ಆರ್ ವೈಪಿಂಗ್ ಆ ಥರ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ದೆನ್ ರೆವ್ಲಾನ್ದು ಕಾಂಪ್ಯಾಕ್ಟ್ ಪೌಡರ್, ಹೇರ್ ಆಕ್ಸೆಸರಿ. ಇದು ನಾನು ಜಡೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನಾನು ರೆಫರೆನ್ಸ್ ಇಮೇಜ್ ಎಲ್ಲಾದರೂ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಇದು. ಅಗೇನ್ ಇದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇದೆ. ಇದಕ್ಕೆ ಹಿಂದ್ಗಡೆ ಒಂದು ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಬ್ರಷ್, ಮೇಕಪ್ ಬ್ರಷ್. ಇದನ್ನು ನಾನು ಮಿನಿಸೋಲ್ಲಿ ತೊಗೊಂಡಿದ್ದು. ಐ ಆಮ್ ವೆರಿ ಅಬ್ಸೆಸ್ಡ್ ವಿತ್ ಮಿನಿಸೋ ಪ್ರಾಡಕ್ಟ್ಸ್. ಫ್ಯೂ ಸ್ಯಾರಿ ಪಿನ್ಸ್, ಇಟ್ಸ್ ಇನ್ ಗೋಲ್ಡನ್ ಕಲರ್. ಇದು ನಮ್ಮ ಅಮ್ಮದು. ವೆನ್ ಶಿ ಪುಟ್ಸ್ ಅ ಬನ್, ಶಿ ಕ್ಯಾನ್ ಪುಟ್ ಇಟ್ ಇನ್ ದ ಸೆಂಟರ್. ದೀಸ್ ಆರ್ ಮೈ ಕ್ಯೂಟ್ ಬ್ಯಾಂಗಲ್ಸ್. ಅಗೇನ್ ನಾನು ಇದನ್ನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು.
ಫಸ್ಟ್ ನಾನು ಈ ಬ್ಯಾಂಗಲ್ನ ಹಾಕ್ಕೊಂಡು ದೆನ್ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಹಾಫ್ ಅ ಡಜನ್, ಮಧ್ಯದಲ್ಲಿ ಒಂದು ಗೋಲ್ಡ್ ಬ್ಯಾಂಗಲ್, ದೆನ್ ಹಾಫ್ ಅ ಡಜನ್ ಬ್ಯಾಂಗಲ್ ಹಾಕ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಅವತ್ತು ಹೇಗೆ ಚೆನ್ನಾಗಿ ಕಾಣುತ್ತೆ ಅದ್ರ ಬೇಸಿಸ್ ಮೇಲೆ ವಿ ವಿಲ್ ಡಿಸೈಡ್. 2 ಸೆಟ್ಸ್ ತರಿಸಿದ್ದೀನಿ ಆನ್ಲೈನಲ್ಲಿ, ಇನ್ಸ್ಟಾಗ್ರಾಮಿಂದ ನೋಡಿ ಇಷ್ಟ ಆಗಿ ತರಿಸಿದ್ದು. ಇದ್ರದ್ದು ಇಮೇಜ್ ಕೂಡ ನಾನು ಕೊಟ್ಟಿರ್ತೀನಿ ನಿಮಗೆ, ನೋಡ್ಬೋದು ಇಲ್ಲಿ. ಯು ಡೋಂಟ್ ಫೀಲ್ ಲೈಕ್ ಯು ಆರ್ ವೇರಿಂಗ್ ಸಮಥಿಂಗ್ ಆರ್ಟಿಫಿಷಿಯಲ್. ಗೋಲ್ಡ್ನ ರೆಪ್ಲಿಕೇಟ್ ಮಾಡ್ತಿದೆ ಇದು. ಒಂದು ಅಂದಾಜು ಮೇಲೆ ನಾನೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಜ್ಯುವೆಲರಿ ಬಾಕ್ಸಲ್ಲಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ದಿಸ್ ಈಸ್ ಅನ್ ಅನದರ್ ಸೆಟ್. ಬ್ಯೂಟಿಫುಲ್ಲಾಗಿ ಎಲಿಫೆಂಟ್ ಡಿಸೈನ್ ಇದೆ ಇದು. ಆ್ಯಂಡ್ ಈ ಎಲಿಫೆಂಟ್ ಡಿಸೈನ್ ಇರೋದ್ರಿಂದ ಇಟ್ಸ್ ಅಗೇನ್ ಎನ್ಹ್ಯಾನ್ಸಿಂಗ್ ದ ಹೋಲ್ ಲುಕ್. ಇದು 2 ತೊಗೊಂಡೆ. ಐ ಥಿಂಕ್ 2ರಿಂದ ಸೇರಿ ನನಗೆ 1200 ಏನೋ ಆಯಿತು, 1000 ಚೇಂಜ್ ಆಯಿತು ನನಗೆ. ಐ ಫೆಲ್ಟ್ ಇಟ್ಸ್ ರಿಯಲಿ ವರ್ತ್ ಬಿಕಾಸ್ ಆ ಫಿನಿಶ್ ಏನಿದೆ ಇಟ್ಸ್ ಟೂ ಗುಡ್. ತುಂಬ ಪ್ರಿಸೈಸ್ ಫಿನಿಶಿಂಗ್ ಇದೆ ಆ್ಯಂಡ್ ಇಟ್ಸ್ ಗಿವಿಂಗ್ ದ್ಯಾಟ್ ಗೋಲ್ಡ್ ಲುಕ್. ಆರ್ಟಿಫಿಷಿಯಲ್ ಅನ್ಸಿಲ್ಲ, ಆ್ಯಂಟಿಕ್ ಗೋಲ್ಡ್ ಥರ ಇದೆ. ಇಯರಿಂಗ್ಸ್ ನಾನು ಆ್ಯಕ್ಚುಲಿ ಒಂದು ಸೆಟ್ ಅಮ್ಮಗೆ ಅಂತಲೂ ತರಿಸಿದೆ. ನೋಡೋಣ ಇಬ್ಬರಲ್ಲಿ ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೆ. ವಿ ಬೋತ್ ವಿಲ್ ಡಿಸೈಡ್ ಆ್ಯಂಡ್ ವೇರ್ ಆನ್ ದ್ಯಾಟ್ ಡೇ. ಇದು ಎಲಿಫೆಂಟ್ ಡಿಸೈನ್ ಇಯರಿಂಗ್, 2 ನೆಕ್ ಪೀಸಸ್. ನಾನು ವಾಪಸ್ ಹಾಗಾಗಿ ಇಟ್ಕೋತಾ ಇದ್ದೀನಿ. ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಅರೇಂಜ್ ಲೇಟರ್ ಆನ್. ದೀಸ್ ವರ್ ಆಲ್ ಪಾರ್ಟ್ ಮೈ ಜ್ಯುವೆಲರಿ. ಆ್ಯಂಡ್ ಈ ಕಡೆ ಸೆಕ್ಷನಲ್ಲಿ I have few miscellaneous things like face wash, moisturizer ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ನಾನು ಅವತ್ತಿಗೆ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದ್ದೀನಿ. ವಿಲ್ ಸಿ ಇಫ್ ಶಿ ವಿಲ್ ಅಲವ್ ಮೀ ಟು ಡೂ ಮೈ ಓನ್ ಸ್ಕಿನ್ ಕೇರ್ ಆರ್ ಶಿ ವಿಲ್ ಡೂ ಇಟ್ ಫ್ರಮ್ ಹರ್ ಕಿಟ್. ನಂಗೆ ಅದು ಗೊತ್ತಿಲ್ಲ. ಹ್ಯಾವ್ ದಿ ಸನ್ಸ್ಕ್ರೀನ್ ವೈಪ್ಸ್ ಫ್ರಮ್ ಝೂಡಿಯೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಝೂಡಿಯೋಗೆ ಹೋದರೆ ದಯವಿಟ್ಟು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇಟ್ಸ್ ರಿಯಲಿ ಗುಡ್. ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ ಮೇಲೆ. ಆ್ಯಂಡ್ ರೀಸೆಂಟ್ಲಿ ನಾನೊಂದು ಬ್ಲಷ್ ತೊಗೊಂಡೆ ಝೂಡಿಯೋಲಿ. ಐ ಆಮ್ ಜಸ್ಟ್ ಕೀಪಿಂಗ್ ಇಟ್. ಗೊತ್ತಿಲ್ಲ ಯೂಸ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಐ ಥಿಂಕ್ ಮೇಕಪ್ ಕಿಟ್ಟಲ್ಲಿ ಎಲ್ಲ ಇರುತ್ತೆ, ಆರ್ಟಿಸ್ಟ್ ಹತ್ರ ಎಲ್ಲ ಇರುತ್ತೆ. ದೇ ವಿಲ್ ಡೂ ಇಟ್ ಫ್ರಮ್ ದೇರ್ ಓನ್ ಅಂತ ಅಂದ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಇನ್ ಕೇಸ್ ಇಫ್ ದಿಸ್ ಸೂಟ್ಸ್ ಮೈ ಸ್ಕಿನ್ ವೆಲ್ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಮಿರರ್ ಇಟ್ಕೊಂಡಿದ್ದೀನಿ, ವೆರಿ ಪ್ರಿಟಿ ಮಿರರ್. ದೆನ್ ಫ್ಯೂ ಲಿಪ್ಸ್ಟಿಕ್ಸ್ ಫ್ರಮ್ ಲ್ಯಾಕ್ಮೆ, ರೆವ್ಲಾನ್ ಆ್ಯಂಡ್ ಫೌಂಡೇಶನ್ ಸಹ ಇದೆ. ಲ್ಯಾಕ್ಮೆ ಫೌಂಡೇಶನ್ ಐ ಹ್ಯಾವ್. ದಿಸ್ ಈಸ್ ಇನ್ ದ ಶೇಡ್ ವಾರ್ಮ್ ಕ್ರೀಮ್. ಸೊ ದಿಸ್ ಇಸ್ ಮೈ ಶೇಡ್ ಆಸ್ ಆಫ್ ನೌ. ದಿಸ್ ಇಸ್ ಮೈ ಫೇವ್ರೆಟ್ ಪ್ರೈಮರ್ ಫ್ರಮ್ ಸ್ವಿಸ್ ಬ್ಯೂಟಿ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಫ್ಯೂ ನೇಲ್ ಪೇಂಟ್ಸ್ ಇದೆ. ನೋಡ್ಬೇಕು ಯಾವ್ದು ಮ್ಯಾಚ್ ಆಗುತ್ತೆ ಅವತ್ತಿಗೆ ಅಂತ ಹೇಳಿ ಔಟ್ಫಿಟ್ಗೆ. ಸೊ ಐ ಹ್ಯಾವ್ ದೀಸ್ ನೇಲ್ ಪೇಂಟ್ಸ್. ನೋಡೋಣ ಯಾವ್ದು ಮ್ಯಾಚ್ ಆಗುತ್ತೋ ಅವತ್ತು ಅದು ಹಾಕೋಣ. ಪೆನ್ಸ್, ಹೇರ್ ಸ್ಟೈಲ್ಗೆಲ್ಲ ಐ ಥಿಂಕ್ ಅವರೇ ತೊಗೊಂಡು ಬರ್ತಾರೆ ಮೇಕಪ್ ಆರ್ಟಿಸ್ಟ್. ಆಮೇಲೆ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಅಗೇನ್ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಐ ಹ್ಯಾವ್ ಡನ್ ಸೋ ಮಚ್ ಆಫ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಶಾಪಿಂಗ್ ಬೋತ್. ಸೊ ದಿಸ್ ಆರ್ಗನೈಸರ್ ಇಸ್ ಫ್ರಮ್ ಡಿಮಾರ್ಟ್. ಇಟ್ಸ್ ರಿಯಲಿ ಗುಡ್. ಎಲ್ಲ ಒಂದರಲ್ಲೇ ಬರುತ್ತೆ ಅಂತ ನಾನು ಈ ಥರ ತೊಗೊಂಡೆ. ಆ್ಯಂಡ್ ಇಟ್ಸ್ ಸರ್ವಿಂಗ್ ದ ಪರ್ಪಸ್. ಹೇರ್ ಆಕ್ಸೆಸರೀಸಿಗೆ ಬಂದರೆ ಐ ಹ್ಯಾವ್ ದಿಸ್ ಕ್ಯೂಟ್ ಲಿಟಲ್ ಆರ್ಗನೈಸರ್. ಜಸ್ಟ್ ಕ್ಲಿಪ್ ಮಾಡೋದಷ್ಟೇ. ಇಟ್ಸ್ ಅಗೇನ್ ರಿಯಲಿ ಗುಡ್. ಈ ಥರ ಕ್ಲಿಪ್ ಬರುತ್ತೆ. ಆ್ಯಂಡ್ ಯು ಹ್ಯಾವ್ ದಿಸ್ ಹೇರ್ ಸ್ಟೈಲ್ ಟು ಇಟ್. ಇಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ ಅದು ಅಮ್ಮದು ಅಂತ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಪುಟ್ ದ್ಯಾಟ್ ಇನ್ ಒನ್ ಇನ್ ಸೆಂಟರ್. ನೋಡೋಣ. ಐ ಹ್ಯಾವ್ 2 ಹೇರ್ ಆಕ್ಸೆಸರಿ ಫಾರ್ ಮೈ ಅಮ್ಮ. ದಿಸ್ ಇಸ್ ದಿ ಅದರ್ ಒನ್. ಇದು ಜಸ್ಟ್ ಪ್ಲೇನ್ ಮೆಸ್ಸಿ ಬನ್ ಥರ ಇದು. ಆ್ಯಂಡ್ ದಿಸ್ ಇಸ್ ವಿತ್ ಫ್ಲವರ್ ಪ್ಯಾಟರ್ನ್. ಅವತ್ತು ಹಾಕಿದಾಗ ನೋಡ್ತೀವಿ ಯಾವ್ದು ಸೆಟ್ ಆಯಿತು ಅಂದರೆ ವಿಲ್ ಗೋ ವಿತ್ ದ್ಯಾಟ್ ಲುಕ್. ಸೊ ಅಮ್ಮಗೆ ಇದೆರಡಿದೆ. I want my Amma to look beautiful. She's my dimple queen. She gets 2 cute dimples. She looks very pretty. Ammadu outfits tumba chanagide. She bought one pure Mysore silk saree.
ಇನ್ ಬ್ಲೂ ಶೇಡ್, ಲೈಟ್ಗೆ ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿದೆ. ಆ ಫೋಟೋನ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇದು ಒಂದು ಹೇರ್ ಆಕ್ಸೆಸರಿ ಇದೆ. ಆ್ಯಕ್ಚುಲಿ ನನಗೆ ಇದು ಪೀಚ್ ಮತ್ತು ಗೋಲ್ಡನಲ್ಲಿ ಬೇಕಾಗಿತ್ತು ನನಗೆ ಆ ಸ್ಯಾರಿ ಔಟ್ಫಿಟ್ಗೆ. ಅದು ಫೋಟೋ ಅಲ್ಲಿ ಸಹ ಪೀಚ್ ಕಲರ್ಗೆ ಗೋಲ್ಡನ್ ಅಂತಲೇ ತೋರಿಸಿದ್ದು, ಬಟ್ ನಾನು ರಿಸೀವ್ ಆಗಿದ್ದು ಪಿಂಕ್ ಆ್ಯಂಡ್ ಗೋಲ್ಡನ್ ಕಲರ್. ಗೊತ್ತಿಲ್ಲ ನನಗಿದು ಹೇಗೆ ಕಾಣಿಸುತ್ತೆ ಅಂತ, ಬಟ್ ಸಮ್ಹೌ ಐ ಲೈಕ್ಡ್ ಇಟ್. ಹಾಗೆ ಇಟ್ಕೊಂಡಿದ್ದೀನಿ, ರಿಟರ್ನ್ ಮಾಡಲಿಲ್ಲ ನಾನು. ದಿಸ್ ಐ ಗಾಟ್ ಇಟ್ ಫ್ರಮ್ ಮೀಶೋ. ನೋಡೋಣ, ಸೆಟ್ ಆದರೆ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಸಮ್ ಅದರ್ ಡೇ ಐ ವಿಲ್ ಬಿ ಯೂಸಿಂಗ್ ಇಟ್. ಆಲ್ರೆಡಿ ನನ್ನ ಹತ್ರ 2 ಸೆಟ್ ಇತ್ತು, ಫ್ಲವರ್ ಸೆಟ್, ಆರ್ಟಿಫಿಷಿಯಲ್ ಫ್ಲವರ್ ಸೆಟ್. ಯೆಲ್ಲೋ ಮ್ಯಾಚ್ ಆಗಲ್ಲ ಪ್ರಾಬಬ್ಲಿ, ವೈಟ್ ವಿಲ್ ಮ್ಯಾಚ್. ಸೊ ಇದಕ್ಕೆ ಗೋಲ್ಡನ್ ಫ್ಲವರ್ಸ್ ಜೊತೆ ಏನಾದರೂ ಮ್ಯಾಚ್ ಮಾಡೋಕ್ಕಾಗುತ್ತಾ, ಐ ವಿಲ್ ಜಸ್ಟ್ ಟ್ರೈ. ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಂದು ಹೇರ್ ಎಕ್ಸ್ಟೆನ್ಷನ್ ಒಂದಿದೆ. ಹೇರ್ ಎಕ್ಸ್ಟೆನ್ಷನ್ ಇದೆ. ನಾನು ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಕೇಳಿದಾಗ ಅವರು ನನ್ನ ಹೇರ್ ಸ್ಟೈಲ್ಗೆ ಇದು ಬೇಕಾಗುತ್ತೆ ಅಂತ ಹೇಳಿದ್ರು. ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ದೇ ಸೆಡ್ ದೇ ಆರ್ ಕಾಸ್ಟಿಂಗ್ ಅಸ್ 600 rupees. ನಾನು ಸೇಮ್ ಆನ್ಲೈನಲ್ಲಿ ನೋಡಿದಾಗ ಇಟ್ ಕಾಸ್ಟೆಡ್ ಮೀ ಅರೌಂಡ್ 300 rupees. ಸೊ 300 rupees ಐ ಹ್ಯಾವ್ ಸೇವ್ಡ್. ಯಾ, ಸೊ ಅದು ಇದೆ. ಓಕೆ, ವಿ ಆರ್ ಡನ್ ವಿತ್ ಆಕ್ಸೆಸರೀಸ್. ನೆಕ್ಸ್ಟ್, outfits check, accessories check. We'll see the return gifts. Okay, return gifts ಗೆ ಸೊ ಈ ಥರ ನಾನು ಪೋಟ್ಲಿ ಬ್ಯಾಗ್ಸ್ ತರಿಸಿದ್ದೀನಿ. ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ, ಬಟ್ ಅಮೆಝಾನಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ. ಸೊ ನಾವು ಹೋಲ್ಸೇಲ್ ಮಾರ್ಕೆಟಿಂದ ವಿ ಹ್ಯಾವ್ ಪರ್ಚೇಸ್ಡ್ ಇಟ್. ಸೊ ಈ ಥರ ಮನಿ ಚೈನ್ಸ್ ಬಂದಿದೆ ಇದಕ್ಕೆ. ವೆರಿ ಬ್ಯೂಟಿಫುಲ್ ಇಟ್ ಇಸ್. ಆ್ಯಂಡ್ ಸೈಜ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಐಟಮ್ಸ್ ಫಿಟ್ ಆಗುತ್ತೆ ಇದರಲ್ಲಿ. ಇದ್ರ ಒಳಗೆ ಹಾಕೋದಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ, ಇನ್ನೂ ನನಗೆ ರಿಸೀವ್ ಆಗಿಲ್ಲ ಮೀಶೋಯಿಂದ. ಆ್ಯಂಡ್ ನಾನು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ನಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದಿಲ್ಲ. ಶ್ರೀಮಂತದ ವಿಡಿಯೋ ಅಲ್ಲಿ ಐ ಟ್ರೈ ಟು ಇನ್ಕ್ಲೂಡ್ ವಾಟ್ ಐ ಹ್ಯಾವ್ ಪುಟ್ ಇನ್ಸೈಡ್ ದಿಸ್ ಪೋಟ್ಲಿ ಬ್ಯಾಗ್. ಸೊ ಇದನ್ನು ನಾನು ರಿಟರ್ನ್ ಗಿಫ್ಟ್ಸ್ ಆಗಿ ನನ್ನ ಕೊಲೀಗ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್. ದೆರ್ ಆರ್ ಮಲ್ಟಿಪಲ್ ಕಲರ್ಸ್. ದಿಸ್ ಪಿಂಕ್, ಗ್ರೀನ್ ಮತ್ತು ಯೆಲ್ಲೋ. ಸೊ ಇದೆಲ್ಲ ಕಲರ್ಸ್. ಇಲ್ಲಿ ಅಮ್ಮ ಸೈಡ್ ಆಗಲಿ ಇಲ್ಲ ರಾಜ್ ಸೈಡ್ ಫ್ಯಾಮಿಲಿಗಾಗಲಿ. ಸೊ ಈ ಥರ ಒಂದು ಬ್ಯಾಗ್ಸ್ ತೊಗೊಂಡಿದ್ದೀವಿ. ಬ್ಯೂಟಿಫುಲ್ ಇದೆ, ಪಿಕಾಕ್ ಡಿಸೈನ್ ಇದೆ ಇದ್ರ ಮೇಲೆ ಇನ್ ಪರ್ಪಲ್ ಶೇಡ್. ಅಮ್ಮ ಹೋಗಿ ತೊಗೊಂಡು ಬಂದಿದೆ ಆ್ಯಕ್ಚುಲಿ ಇದನ್ನು, ಆ್ಯಂಡ್ ವಿ ಆಲ್ ಲವ್ಡ್ ಇಟ್. ಸೊ ಈ ಪ್ರಿಂಟ್ ಒಂದಿದೆ. ಕ್ವಾಲಿಟಿ ಈಸ್ ಆಲ್ಸೋ ಟೂ ಗುಡ್. ವಾಟರ್ ಪ್ರೂಫ್ ಇದೆ ಆ್ಯಂಡ್ ಇಟ್ ಲುಕ್ ಸೋ ಪ್ರಿಟಿ ಆಲ್ಸೋ ಅಲ್ವಾ, ಚೆನ್ನಾಗಿದೆ. ಇದು ಒಂದು ಡಿಸೈನ್ ಇದೆ, ಎಲಿಫೆಂಟ್ ಡಿಸೈನ್, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಆ್ಯಂಡ್ ದೇರ್ಸ್ ಅ ನೋಟ್ ರಿಟರ್ನ್, ಥ್ಯಾಂಕ್ ಯು ಅಂತ. ಸೊ ಬ್ಯಾಕ್ ಸೈಡ್ ಸಹ ಈ ಥರ ಇದೆ. ಈ ಬ್ಯಾಗ್ಗೆ ಎಲಿಫೆಂಟ್ ಆನ್ ಬೋತ್ ದ ಸೈಡ್ಸ್, ಬಟ್ ಒಂದು ಕಡೆ ಥ್ಯಾಂಕ್ ಯು ಅಂತ ಬರೆದಿದ್ದಾರೆ. ಈ ಡಿಸೈನಲ್ಲಿ ಥ್ಯಾಂಕ್ ಯು ಅಂತ ಸಿಂಪಲ್ ಆಗಿ ಇಲ್ಲಿ ಬರೆದು ಒಂದು ಫುಲ್ ಕವರ್ಗೆ ಪಿಕಾಕ್ ಡಿಸೈನ್, ಹಿಂದ್ಗಡೆ ಪಿಕಾಕ್ ಡಿಸೈನ್, ಐ ಮೀನ್ ಪಿಕಾಕ್ ಫೆದರ್ ಡಿಸೈನ್ ಇದೆ. ಸೊ ಎರಡೂ ತುಂಬ ಪ್ರಿಟಿಯಾಗಿದೆ. ಈ ಬ್ಯಾಗಲ್ಲಿ ನಾವು ಈ ಥರ ಬ್ಲೌಸ್ ಪೀಸಸ್, ಈ ಥರ ಒಬ್ರೊಬ್ರಿಗೆ ರ್ಯಾಂಡಮ್ ಕಲರ್ಸ್ ವಿ ಹ್ಯಾವ್ ಟೇಕನ್ ಬ್ಲೌಸ್ ಪೀಸ್ ಸೆಟ್. ನಾನು ಅದ್ರದ್ದು ರೆಫರೆನ್ಸ್ ಇಮೇಜ್ ಇಲ್ಲ ವಿಡಿಯೋ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹೌ ವಿ ಪ್ಯಾಕ್ಡ್ ಆಲ್ ದೀಸ್ ಅಂತ, ಬ್ಯಾಂಗಲ್ಸ್ ಮತ್ತು ಬ್ಲೌಸ್ ಹೇಗೆ ಪ್ಯಾಕ್ ಮಾಡಿದ್ವಿ ಅಂತ ನಾನು ಅದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಐ ವಿಲ್ ಟ್ರೈ ಟು ಇನ್ಕ್ಲೂಡ್ ಅಲಾಂಗ್ ವಿತ್ ದಿಸ್ ವಿಡಿಯೋ. ಸೊ ಇದನ್ನು ಪ್ಯಾಕ್ ಮಾಡಿದ್ದೀವಿ. ಒಂದೊಂದು ಬ್ಯಾಗ್ಗೆ ಒಂದೊಂದು ಬ್ಲೌಸ್ ಪೀಸ್ನ ಆ್ಯಡ್ ಮಾಡ್ತೀವಿ ಅಲಾಂಗ್ ವಿತ್ ಬ್ಯಾಂಗಲ್ಸ್ ಆ್ಯಂಡ್ ಒನ್ ಫ್ರೂಟ್.
ಪ್ರಾಬಬ್ಲಿ ಚಾಕ್ಲೇಟ್ ಆಲ್ಸೋ. ಆ್ಯಂಡ್ ಅಮ್ಮ ಏನೋ ಅರ್ಶಿನ ಕುಂಕುಮ ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ವಿ ವಿಲ್ ಇನ್ಕ್ಲೂಡ್ ಆಲ್ ಆಫ್ ದ್ಯಾಟ್ ಇನ್ ದಿಸ್ ಬ್ಯಾಗ್ಸ್ ಆ್ಯಂಡ್ ಬಂದವ್ರಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ವಿ ಹ್ಯಾವ್ ಪ್ಲ್ಯಾನ್ಡ್ ಇನ್ ದಿಸ್ ವೇ. ಕೇಕ್ ಡೆಕೋರೇಷನ್ಗೆ ಮೈ ಮಾಮ್ ಗಾಟ್ ಫ್ಯೂ ಬ್ಯಾಂಗಲ್ಸ್ ಫ್ರಮ್ ಅವರ್ ಹೋಮ್ ಟೌನ್. ತುಂಬ ಚೆನ್ನಾಗಿದೆ. ಈ ಥರ ಇದೆ, ಗ್ರೀನ್ ಆ್ಯಂಡ್ ಮರೂನ್ ಐ ಥಿಂಕ್. ಒಂದು ಲೈಟ್ ಗ್ರೀನ್ ಇದೆ, ಒಂದು ಡಾರ್ಕ್ ಗ್ರೀನ್ ಇದೆ. ಯಾ, ಮರೂನ್ ಇಸ್ ಆಲ್ಸೋ ದೇರ್. ಮರೂನ್ ಬ್ಯಾಂಗಲ್ಸ್ ಇದೆ. ಈ ಥರ ಸೆಟ್ ತೊಗೊಂಡಿದ್ದೀವಿ ನಾವು. ಇದನ್ನು ನಾವು ಪ್ಲೇಟ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೋತೀವಿ. ಅಗೇನ್ ನನ್ನ ಶ್ರೀಮಂತ ವಿಡಿಯೋ ಅಲ್ಲಿ ನೀವೆಲ್ಲರೂ ನೋಡ್ಬೋದು ನನ್ನ ಸ್ಟೇಜ್ ಡೆಕೋರೇಷನ್, ಪ್ಲೇಟ್ ಡೆಕೋರೇಷನ್ ಆ್ಯಂಡ್ ಆಲ್. ಈವನ್ ಐ ಆಮ್ ವೆರಿ ಎಕ್ಸೈಟೆಡ್ ಹೇಗೆ ಇಟ್ ವಿಲ್ ಆಲ್ ಟರ್ನ್ ಔಟ್ ಅಂತ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್ ವಿತ್ ಗಾಡ್ಸ್ ಗ್ರೇಸ್. ಡೆಕೋರೇಷನ್ಗೆ ಬೇಕಾಗಿರೋ ಅಂಥದ್ದು ಇನ್ನು ಫ್ರೂಟ್ಸ್, ಸ್ನ್ಯಾಕ್ಸ್ ಅದೆಲ್ಲ ಆರ್ಡರ್ ಮಾಡಿದ್ದೀವಿ. ಇನ್ನು ನಾಳೆ ನಾಡಿದ್ರಲ್ಲಿದೆ ಅಂದರೆ ಹಿಂದಿನ ದಿವಸ ಆರ್ 2 days ಬಿಫೋರ್ ನಮಗೆ ರಿಸೀವ್ ಆಗುತ್ತೆ. ಸೊ ದ್ಯಾಟ್ ದೇ ಆರ್ ಆಲ್ ಫ್ರೆಶ್ ಆ್ಯಂಡ್ ಗುಡ್. ಸೊ ಇದ್ರ ಜೊತೆ ಅದು ವಿಲ್ ಕವರ್ ಇಟ್ ಇನ್ ಶ್ರೀಮಂತಮ್ ವಿಡಿಯೋ. ಓಕೆ, ಸೊ ಐ ಹ್ಯಾವ್ ಕವರ್ಡ್ return gifts, outfits, accessories, everything. Now the last and final thing is ಬೇಬಿ ಪ್ರಾಡಕ್ಟ್ಸ್. ಒಂದು ಹ್ಯಾಂಪರ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದು ಒಂದು ಬ್ಯಾಸ್ಕೆಟ್ ತರಿಸಿದೆ ಮೀಶೋಯಿಂದ. ಇಟ್ಸ್ ವೆರಿ ಕ್ಯೂಟ್. ಸೊ ಈ ಬ್ಯಾಸ್ಕೆಟಲ್ಲಿ ನಾನು ಬೇಬಿ ಪ್ರಾಡಕ್ಟ್ಸ್ನೆಲ್ಲ ಅರೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬೇಬಿ ಪ್ರಾಡಕ್ಟ್ ಅಂದರೆ ನಂಗೆ ತಲೆಯಲ್ಲಿದ್ದು ಒಂದೇ ಜಾನ್ಸನ್. ಈಗ ತುಂಬ ಬಂದಿದೆ, ಅವೇನು, ಆಮೇಲೆ ಮೀಮಿ, ಚೀಕು, ಆ ಥರ ತುಂಬ ಸುಮಾರು ಬ್ರ್ಯಾಂಡ್ಸ್ ಇದೆ. ಬಟ್ ನನಗೆ ಹ್ಯಾಂಪರ್ ಮಾಡಬೇಕು ಅಂತ ಇದ್ದಿದ್ದು ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ಸ್ ಮಾತ್ರನೇ. ಹಾಗಾಗಿ ಕೆಲವೊಂದು ತೊಗೊಂಡಿದ್ದೀನಿ. ಜಾನ್ಸನ್ಸ್ ಬೇಬಿ ಆಯಿಲ್, ಆಮೇಲೆ ಜಸ್ಟ್ ಪ್ಯಾಂಪರ್ಸ್ ಫಾರ್ ಜಸ್ಟ್ ಬಾರ್ನ್ ಬೇಬಿ ಎಲ್ಲ ಸ್ಮಾಲ್ ತೊಗೊಂಡಿದ್ದೀನಿ ಆ ಹ್ಯಾಂಪರಲ್ಲಿ ನೀಟಾಗಿ ಸೆಟ್ ಮಾಡೋದಕ್ಕೆ. ದೆನ್ ಇದು ಒಂದು ಕ್ರೀಮ್, ಜಾನ್ಸನ್ಸ್ ಕ್ರೀಮ್. Johnson's baby soap. I was so excited when I was shopping for my baby. Ishtu bega time hogtade gotte agtilla. I am feeling like I just conceived and it's already 8 months now. So yeah, Johnson's baby powder. Then ಒಂದು ಸ್ಮಾಲ್ ನ್ಯಾಪ್ಕಿನ್ ಥರ ಇದರಲ್ಲಿ ಟೆಡಿ ಬೇರ್ ಪ್ರಿಂಟ್ ಇದೆ. ಸೊ ವೆರಿ ಕ್ಯೂಟ್ ಇಟ್ ಇಸ್. ಅದು ಒಂದು. Then Johnson's baby shampoo. See how pretty packaging it is. ನಂಗೆ ಜಾನ್ಸನ್ಸ್ದು ತುಂಬ ಇಷ್ಟ ಆಗುತ್ತೆ. ಮಮ್ಮಿ ಪಕ್ಕೋ ವೈಪ್ಸ್. ಅಯ್ಯೋ, ನನಗೆ ಇದು ಜಾನ್ಸನ್ನಲ್ಲಿ ಸಿಗಲಿಲ್ಲ ಡಿಮಾರ್ಟಲ್ಲಿ. ಸೊ ಹಾಗಾಗಿ ನನಗೆ ಇದು ಸಿಕ್ತು. ಇದು ವೆಟ್ ವೈಪ್ಸ್ ಆ್ಯಕ್ಚುಲಿ. ಸೊ ಆಲ್ರೈಟ್, ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ಇನ್ ದಿಸ್ ವಿಡಿಯೋ. ಇದೆಲ್ಲ ಒಂಥರ ಪ್ರೆಪ್ ಫಾರ್ ಮೈ ಶ್ರೀಮಂತಮ್ baby shower, you may call it. I hope you all enjoyed watching it. ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. So that marks the end of this video. Please keep us in your prayers. Yeah, that's all. See you all in my next video. If you have not already subscribed, please do like, share and subscribe to my channel Life's Journey Tales. Signing off, I'm Vaishnavi Raj. See you all in next video. Bye bye.